ವಾಸುದೇವ ಇಂಥದ್ದು ಹೆಸರೆತ್ತಿದರೆ ನನ್ನ ಹೃದಯ ಕಾಂಪಿಸುತ್ತಿರುವುದು. ಆದರೂ ನಾನು ಹೇಳಿಯಲ್ಲ ಪರಮಾತ್ಮ, ಪಾಪ ಬೀಜಿನಿಂದ ಇದ್ದ ಹಿಮಕನಾಗಿರುವನು. ನಿಲ್ಲು ವಾಸುದೇವ, ಇಂಥದ್ದು ಹೊರತಾಗಿ ಚಿತ್ರನಿಗೆ ಮತ್ಯಾವುದು ಮಾರ್ಗವೇ ಇಲ್ಲ ದೇವ. ಅರ್ಜುನ, ಏನು ಅರ್ಜುನ, ಇಂಥ ಮಾಸದಲ್ಲಿ ಇಂಥ ಕಸುವು ನಿನ್ನಲ್ಲಿ ಹೇಗೆ ಹುಟ್ಟು ಬಂದಿತ್ತು? ಛತ್ರಿ ಎಂಬ ಹೀರನೆದ್ದು ಅನಾಥ ವರ್ತಿಸುವೆಯ? ತೆರೆದಿನ ಸ್ವರ್ಗ ಬಾಗಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯುವೆಯ? ಹೀರನೆಂದು ಹೆಸರೆತ್ತಿ ಏಣಿ ಎಂಬ ನಿಂದೆನು ನೀನು ಜಯಿಸಬಲ್ಲೆಯ? ಈ ನಿನ್ನ ದೌರ್ಬಲ್ಯವನ್ನು ತ್ಯಜಿಸಿ ಸಮಾನ ಭಾವದಿಂದ ಯುದ್ಧವನ್ನು ಮಾಡುತ್ತಾರ. ಬೇಡ ಮಾಧವ, ಇನ್ನೊಂದ್ಸತಿ ಆಗ್ತದೆ. ನಾನೆಲ್ಲ ಬಿಟ್ಕೊಂಡು ಹೋಯ್ತಾ ಇದ್ದೀನಿ. ಟೈಮ್ ಆಗೈತೀರ, ನಾವು ಅಭಿಮಾನಿ ಬರಲಿ, ನಾನೇ ಬಿಟ್ಕೊಂಡು ಹೋಯ್ತಾ ಇದ್ದೀನಿ. ಅಲ್ಲ ಇಂಥದ್ದು ಹೆಸರಿರ್ತದ್ರೆ ಆದರೂ ನಾನು ಹೇಳಿಯಲ್ಲ, ಪಾಪ ಭೀತಿಯಿಂದ ಇದ್ದ ಹಿಮಕನಾಗಿರುವನು. ಹೇಳು ಪರಮಾತ್ಮ, ಯುದ್ಧದ ಹೊರತಾಗಿ ಛತ್ರಿನಿಗೆ ಮತ್ತೆ ಯಾವುದು ಮಾರ್ಗ ಇಲ್ಲವೇ? ಏನು ಅರ್ಜುನ, ಈ ವಿಷಮಹಾಸುರದಲ್ಲಿ ಇಂಥ ಕಸಮ ಬಾವು ನಿನ್ನಲ್ಲಿ ಹೇಗೆ ಹುಟ್ಟಿ ಬಂದಿತ್ತು? ಹೀರನೆಂದು ಹೆಸರೆತ್ತಿ ಏಣಿ ಎಂಬ ನಿಂದೆನು ನೀನು ಸಹಿಸಬಲ್ಲೆಯ? ಈ ನಿನ್ನ ದೌರ್ಬಲ್ಯ ತ್ಯಜಿಸಿ ಸಮಾನ ಭಾವದಿಂದ ಯುದ್ಧ ಮಾಡು. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮ ಫಲವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ ಉಭಯ ಬೆಸ್ತನಂತೆ. ಪರಮಾತ್ಮ ಪರಮಾತ್ಮ ಕರ್ಮ ಮಾನವನ ರಾಜಮಾರ್ಗ. ಯದಾ ಯದಾ ಧರ್ಮಸ್ಥಾಪ ಸಂಭವನಂ ಉಗೆ 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 ಉಗೆ. ಅರ್ಜುನ, ಪರಮಾತ್ಮ, ಕರ್ಮವು ಮಾನವನ ರಾಜಮಾರ್ಗ. ನೀನು ಕರ್ಮ ತತ್ಪರನಾಗು. ಹೇಗೆಂದರೆ ಮಾನವನ ಕರ್ಮಕ್ಕೆ ಮಾತ್ರ ಅಧಿಕಾರನು. ಆದ್ದರಿಂದ ಈ ನಿನ್ನ ದೌರ್ಬಲ್ಯ ತ್ಯಜಿಸಿ ಸಮಾನ ಭಾವದಿಂದ ಯುದ್ಧ ಮಾಡು. ಅಸ್ತ್ರಗಳನ್ನು ಧರಿಸು, ಕರ್ಮ ಯೋಗಿ ಎನಿಸು. ಯುಗದಲ್ಲಿ ಕೀರ್ತಿ, ಪರದಲ್ಲಿ ಸ್ವರ್ಗವನ್ನು ಪಡಿ. ಪರಮಾತ್ಮ ಪರಮಾತ್ಮ ನಿನ್ನ ಈ ಸ್ವರೂಪವನ್ನು ತೋರಿಸಿ ಉದಾತನನ್ನು ಮಾಡು ಪರಮಾತ್ಮ. ಆಹಾ ಪರಮಾತ್ಮ, ಎಂತ ಭಯಂಕರಾದ ರೂಪವಿದು. ನರನಾದ ಭುವನವೇ ಹಾರಿ ಕಂಡಿ ನಿನ್ನ ರೂಪ ಸೌರಿ. ನರನಾದ ಭುವನವೇ ಹರಿ ನೋಡಲು ಭಯವ ರೂಪ, ನೋಡಲು ಭಯದ ಈ ಸ್ವರೂಪ. ದಾರುಣ್ಯ ಮಾಡೈ ದಾನವ ಮಧ್ಯನ ತೊಡಸಿ ಕರವ ಬೇಡುವೆ ಮಾಧವ. ತೊಡಿಸಿ ಕರವ ಬೇಡುವೆ
ವಿಶ್ವಾನಂದ ರೂಪಂ ವಾಯುವಗ್ನಿ ಸತಾದಂ ನಮೋ ನಮಸ್ತುತೆ ನಮೋ ನಮಸ್ತುತೆ. ಇದೆಂತ ಭಯಂಕರವಾದ ರೂಪವಿದು. ನೋಡಲು ಮಾನವನು ಚಕ್ಷಗಳಿಂದ ನೋಡಲು ಅಸಾಧ್ಯ ಪ್ರಭು. ಹೇ ಕರುಣಾಮಯನೇ, ನಿನ್ನಿಸುವ ರೂಪವನ್ನು ದಾರುಣ್ಯ ಮಾಡಿ ನಿನ್ನ ಮೊದಲನೆಯ ಮಂಗಳ ರೂಪವನ್ನು ತೋರಿಸಿ ನನ್ನನ್ನು ಕೃತಾದನಂಗ ಮಾಡು ಪರಮಾತ್ಮ. ಭಯಪಡಬೇಡ ಪ್ರಾಣಸಕ. ಗಜಸಕ್ರ ಶೋಭಿತವಾದ ಈ ನನ್ನ ಸೌಮ್ಯಮೂರ್ತಿ ದರ್ಶನ ಮಾಡು. ನಾನು ಕರಾಳ ಕಾಲ ಸ್ವರೂಪನು. ಕುರುಚಂದ್ರ ಸಮ್ಮಿಳಿತರಾಗಿರುವ ಎಲ್ಲ ಯುದ್ಧರನ್ನು ಒಂದೇ ಸಾರಿ ಅಭ್ಯಾಸ ಮಾಡಿ ನನ್ನ ಹೃದಯದಲ್ಲಿ ಧರಿಸಿಕೊಳ್ಳುವೆನು. ಆದನು ಪರಮಾತ್ಮ. ನನ್ನ ಜನ್ಮವು ಸಾರ್ಥಕ ಆಯಿತು. ಅರ್ಜುನ, ನಿನ್ನ ವಿಜಯಿಸುವಕ್ಕಾಗಿ ನಾನು ಕಂಕಣ ಬಾಂಧವವಾಗಿರುವೆನು. ಭಯಪಡಬೇಡ ಪ್ರಾಣಸಕ.
ಪಡಬೇಡ ಪಾರ್ಥ. ಅದು ಇದು ನಿನ್ನ ಪರೀಕ್ಷೆ. ಭೀಷ್ಮನು ಪ್ರಾಣಿಯ ರುದ್ರನಂತೆ ತನ್ನ ಬಾಣಗಳಿಂದ ನಮ್ಮ ಸೈನ್ಯನೆಲ್ಲ ಹತಮಾಡುತ್ತಿರುವನು. ನಾಯಕನನ್ನು ಕಳೆದು ಹಿಂಡಿನಂತೆ ನಮ್ಮ ಸೈನ್ಯವು ಚದುರಿ ಬೆದರಿ ದಿಕ್ಕಾಗಿ ಹೋಗುತ್ತಿರುವರು. ಇನ್ನು ಸಮಯವಿಲ್ಲ. ಮಾಸ್ತ್ರವನ್ನು ತೊಡು, ಭೀಷ್ಮನನ್ನು ಒದಗಿಸು. ಭೀಷ್ಮನ ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ವಿದಯಿಸಿದಂತೆ ತಿಳಿದಿದ್ದನು. ಆದರೆ ದ್ರೋಣ ಚಕ್ರ ವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು. ಅಗ್ರಜ, ಯುದ್ಧದ ಮಧ್ಯದಲ್ಲಿ ಯುದ್ಧದ ಮಧ್ಯದಲ್ಲಿ ದ್ರೋಣರ ಧನುರ್ಧಾರಿಯಾಗಿರುವರು. ನಾನು ನಿನ್ನೆ ದಿನ ಸೆಣಸಾಡಿ ಸಾಧ್ಯವಾಗದೆ ಹಿಂದಿರುಗಿ ಬಂದಿರುವನು ಅಗ್ರಜ. ಸಹೋದರ, ಈ ಸಮಯದಲ್ಲಿ ಕೃಷ್ಣಾದರು ಇದ್ದಿದ್ದರೆ ಸರಿಯಾಗುತ್ತಿತ್ತು. ಇದು ಯಾಕೆಂದ್ರೆ ಕೃಷ್ಣ ಅರ್ಜುನರು ಆ ಚಕ್ರ ವ್ಯೂಹವನ್ನು ಭೇದಿಸುವುದು ಕುಸ್ತಿಯನ್ನು ತೊಳೆದಿದ್ದರು. ಅಗ್ರಜ, ಕೃಷ್ಣ ಅರ್ಜುನರು ಯುದ್ಧ ಭೂಮಿಯಲ್ಲಿ ಸಮಸ್ತ್ರರೊಡನೆ ಹೋರಾಡುತ್ತಿರುವರು. ಅವರು ಬೇಗನೆ ಬರುವ ಸಮ್ಮೇಳನವಿಲ್ಲ ಅಗ್ರಜ. ಹೀಗೇನ್ ಮಾಡುವುದು ಸಹೋದರ? ಅಗ್ರಜ, ಈ ಸಮಯದಲ್ಲಿ ನಾವು ಯಾವುದಾದ್ರೂ ಒಂದು ಉಪಾಯವನ್ನು ಮಾಡದಿದ್ದರೆ ನಮಗೆ ಖಂಡಿತವಾಗಲು ಅಪಜಯ ಅಗ್ರಜ, ಖಂಡಿತವಾಗಲು ಅಪಜಯ. ನಿಮ್ಮ ಕೈಯಲ್ಲಿ ಗದೆ ಇರುವಾಗೆ ನನ್ನ ಪೂಜೆ ತಂದೆಯವರ ಕಪಿ ಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗೆ ಪಾಂಡವರ್ಗ ಅಪಜಯವೇ ಅಂತೆ ಒದಗಿರುವುದು ಅಂತೆ ಆಪತ್ತೆ ಅಂತಂದೆ. ಕುಮಾರ ಅಭಿಮನ್ಯು ದ್ರೋಣಾಚಾರ್ಯ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿಯು ನಮಗಿಲ್ಲ. ಯುಗದಿಂದ ರಕ್ಷಿತ ಕೌರವರನ್ನು ನಮ್ಮ ಸೈನ್ಯವಲ್ಲ ಆತ ಮಾಡುತ್ತಿರುವರು. ಇಷ್ಟೊಂದು ಚಿಂತೆ. ನಾನು ಈಗವನ್ನು ಬೇಸೋ ಪದ್ಧತಿಯನ್ನು ಕಲ್ತಿರುವೇನು ತಮ್ಮ. ಅದಕ್ಕಾಗಿ ತಮ್ಮ ಅನುಮತಿಯನ್ನು ಪಡೆಯಲು ನಾನು ಇಲ್ಲಿ ಬಂದಿರೋ ದೊಡ್ಡಪ್ಪ. ಬಲೆ ಅಭಿಮನ್ಯು, ಈ ಎಷ್ಟಾದ್ರೂ ವಂಶದ ಗೌರವ ಸ್ವರೂಪನು. ಕುಮಾರ ಅಭಿಮನ್ಯು ಚೆನ್ನಾಗೇ ಬಾಳನು, ಆದ್ರೆ ನೀನು ಇನ್ನೂ ಚಿಕ್ಕವನು. ಇಂಥ ಮಾತು ಕರೆಯುವ ಕೆಲಸವು ನಿನ್ನಿಂದ ಆಗದು ಕುಮಾರ. ನಾವು ಇನ್ನ ಬದುಕಿದ್ದು ಈ ಮಾತು ಕರೆಯುವ ಕೆಲಸಕ್ಕೆ ಇನ್ನೊಂದು ಕಳಿಸಿದ್ರೆ ಇನ್ನೊಂದು ಅಪವಾದಕ್ಕೆ ಹಿಂದೆನೇ ಆಗೋದು ಬೇಡ ಕುಮಾರ. ತಂದೆಯೇ, ನಾನು ಚಿಕ್ಕವನೆಂದು ಈ ರೀತಿ ಹೇಳ್ತಿರುವ ನಿಮ್ಮ ಕಣ್ಣು ಮುಂದೆ ಇರೋ ಈ ಪಾರ್ಥ ದೇಹವು ಚಿಕ್ಕದಾಗಿರ್ಬೋದು, ಆದ್ರೆ ಅದರ ಒಳಗಿರೋ ಜೀವ ಜ್ಯೋತಿಯು ಚಿಕ್ಕದಲ್ಲ ತಂದೆ. ಅದು ತನ್ನ ಚಿರ ಛತ್ರಿಯ ಪ್ರಕಾಶದಿಂದ ಜಜ್ಜಾನಮಾನವಾಗಿ ಬೆಳಗ್ತಿರುವುದು. ಈ ಮಹಾ ಕುರುಕ್ಷೇತ್ರ ಬೆಳಗಲು ನನಗೆ ಅವಕಾಶ ಕೊಡ್ತದೆ. ನನ್ನ ಮಗನಾಗಿ ಪಡೆದ ವೀರ ಜನಂಜಯನು ಅಭಿಮಾನದಿಂದ ತಲೆ ತಗ್ಗಿಸ್ತಾ ಇರಲಿ.
ನನ್ನ ತಾಯಾದ ಸುಭದ್ರ ದೇವಿಯು ಆನಂದ ಭಾಸ್ಕರನ್ನು ಸುರಿಸಲಿ ಯೋಗ್ಯ ಅವಸರಗಳು ದೊರಕಿದ್ದಾಗೆ ಧೈರ್ಯದಿಂದ ಹೋರಾಡಿ ಕೀರ್ತಿ ಸಾಲಿಯಾಗುವುದನ್ನು ಚೈತ್ರಿಯನ ನೇಮ ರಣಕಂಜಿ ಸತ್ರ ಸಮರಕ್ಕಾಗಿ ಹಿಡಿದ ಖಡ್ಗಾಸ್ತ್ರಗಳಿಂದ ಕೌರವರ ಸೈನ್ಯವನ್ನು ನಾಶ ಮಾಡಿದಂತಂದೆ. ತಂದೆ, ನಾನು ತನ್ನ ತಾಯಿ ಗರ್ಭದಲ್ಲಿ ಇರುವಾಗಲೇ ಆ ಚಕ್ರ ಈಗವನ್ನು ಬೇಯಿಸುವ ಪದ್ಧತಿಯನ್ನು ಕಲ್ತಿರ್ಬೇನು. ಅದನ್ನ ವ್ಯರ್ಥ ಮಾಡಬೇಡ ತಂದೆ, ನನಗೆ ಅನುಮತಿ ಕೊಡು ತಂದೆ. ಆಗ ನೋಡಿದಿರಿ ಪಾರ್ಥರಮಾನು ಪರಾಕ್ರಮಶಾಲಿ ಅನ್ನೋದನ್ನು. ಅಗ್ರಜ, ವೀರ ಬಾಲಕರ ಉಚ್ಚಾರದ ಮೇಲೆ ಚಲಾಚೇತನವಾಗಿರಲಿ. ನಾನು ಸೈನ್ಯ ಸಮೇತನಾಗಿ ನಾನು ಕುಮಾರ ಅಭಿಮನ್ಯುಗೂ ಸಹಾಯಕನಾಗುವೆನು. ಅನುಮತಿಯನ್ನು ಕೊಡಿ ಅಗ್ರಜ. ಸಹೋದರ, ನೀನು ಇಷ್ಟದಂತೆ ಆಗಲಿ. ನನ್ನ ಪ್ರಾಣ ಪದಕವನ್ನು ನಿನ್ನ ಕೈಯಲ್ಲಿಟ್ಟಿರುವನು. ಧನಂಜಯನ ಪ್ರಾಣ ಪದಕವನ್ನು ಅಚ್ಚೆ ಅಳಿಯದಂತೆ ನೋಡಿಕೊಳ್ಳುವ ಭಾರವು ನಿನ್ನದಾಗಿರುವುದು ಕುಮಾರ ಅಭಿಮನ್ಯು. ತಂದೆ, ನನಗೆ ಭಯವೇ. ರುದ್ರರಂ ಮೆಚ್ಚಿಸಿ ಪಾಶುಪಶಸ್ತ್ರವನ್ನು ಪಡೆದ ವೀರವರನವನು ನೀವು ಶಾಂತಿಯಾಗಿ ಮುರಗನೆ ರಣಭೂಮಿಯಾಗಿ ದ್ರೋಣರ ಚಕ್ರವ್ಯೂಹವನ್ನು ಪುಷ್ಪಮಾಲೆಯಾಗಲಿ ಕುಮಾರ. ಕುಮಾರ ಅಭಿಮನ್ಯು, ಚಕ್ರವ್ಯೂಹವನ್ನು ನಿನ್ನ ಪಾಲಿಗೆ ಪುಷ್ಪಮಾಲೆಯಾಗಲಿ. ಧೈರ್ಯದಿಂದ ಹೋರಾಡಿ ಕೀರ್ತಿ ಶಾಲಿಯಾಗು ಕುಮಾರ. ಭಯ ಪಡಬೇಡ. ಈಗ ತೆಗೆದಿಕ ಈ ಕಟ್ಕವನ್ನು. ತಂದೆ, ನನಗೆ ಭಯವೇ. ವೀರ ಜನಿಂಜಯ ಎನ್ನ ತಂದೆಯಾಗಿದ್ದೊಡೆ ಭಯವೆಂಬುದು ನಾನರಿಯೇ. ದ್ರೋಣನ ಚಕ್ರಂ ಈಗ ಕಡಿದು ಭಯಂ ನರಿಯನ್ನು ಇಳಗ್ಗಿಸಿ ರಣದೇ. ತಂದೆ, ನನಗೆ ಭಯವೇ. ಎಲ್ಲರ ಆಶೀರ್ವಾದ ನನ್ನ ವಜ್ರಕಾಲ ತಂದೆ ರಕ್ಷಿಸಿಕೊಂಡಿರುವಾಗೆ ನನಗೆ ಭಯವಿಲ್ಲ ತಂದೆ. ನನ್ನನ್ನು ಕಳಿಸ್ಕೊಡಿ ತಂದೆ. ವಿಜಯಶಾಲಿಯಾಗಿ ಹೋಗ್ಬಾ ಕುಮಾರ.
ಇರಲಾರೆನೋ ಈ ಜನ್ಮದಲ್ಲೋ ಮರು ಜನ್ಮದಲ್ಲೋ ನಿನ್ನ ನೋಡದೆ ಇರಲಾರೆನೋ. ನನ್ನ ಪ್ರಿಯ ರಾಣಿ ಉತ್ತರೆಯನ್ನು 4 ದಿನಗಳಿಂದ ಕಾಣದೆ ನನ್ನ ಹೃದಯ ಹಂಬಲಿಸ್ತಿರುವುದು. ಇದೆಂದಿಗೆ ಲಭಿಸುವುದು ನನ್ನ ಪ್ರಿಯ ರಾಣಿ ಉತ್ತರೆ ದರ್ಶನ. ಅದು ಚಂದ್ರ ಬಿಂಬದ ಮಧ್ಯದಲ್ಲಿ ಮಿಣುಗುತ್ತಿರುವ ನಾವು ತಾರೆಯಂತೆ ನನ್ನ ಪ್ರಿಯ ರಾಣಿ ಉತ್ತರೆ ಕಳೆ ಬರ್ತಿರುವುದು. ಪ್ರಿಯಸಿ ಗಂಧರ್ವಲೋಕದಿಂದಿಳಿದು ಬಂದ ಆರಂಭ ಮೇರೆಗೆಯೋ ಮಹೇಂದ್ರನ ಸಭೆಯ ನಲಿದು ನಕ್ಷಿಸುವ ಆರಂಭ ಮೇರೆಗೆಯೋ
ನಮ್ಮ ಮೇಲೆ ಏನಾದರೂ ಕೋಪವೇ ಸ್ವಾಮಿ? ಪ್ರಾಣೇಶ್ವರ ಪ್ರಿಯತಮ ಸ್ವಾಮಿ, ಮಾನವ ಹೃದಯಾದಿ ದೇವನ ದರ್ಶನಕ್ಕಾಗಿ ಈ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆವು. ಈ ದಿನ ಅದು ಲಭಿಸಿತು ಸ್ವಾಮಿ. ಶ್ರೇಯಸಿ, ನಾನು ಅದನ್ನು ಬಲ್ಲೆನು. ನಿನ್ನ ಹೃದಯಾದಿ ದೇವನ ದರ್ಶನವೇನೋ ಹೊಂದಿರುವೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನೇನು ಸಿದ್ಧಪಡಿಸಿರು ಹೇಳು ಸ್ವಾಮಿ. ನಮ್ಮಿಬ್ಬರ ಸರಸ್ವನಿ ನಿಮಗೆ ನೀಡಿರುವಾಗ ಇನ್ನು ನಮ್ಮದಾಗಿ ಅದೇನು ಉಳಿದಿದೆ ಸ್ವಾಮಿ? ನಾನು ಅದನ್ನು ಬಲ್ಲೆನು. ಪ್ರತಿದಿನವೂ ಪ್ರತಿ ಕ್ಷಣವೂ ಈ ನಿನ್ನ ಹೃದಯದ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂದು ನನ್ನ ಆಸೆ ಮುತ್ತಾರೆ. ವಸಂತ ಬಳ್ಳಿಗಳು ದಿನ ದಿನವೂ ಹೊಸ ಹೊಸದ ಪುಷ್ಪಗಳಿಂದ ಸೃಷ್ಟಿಕರ್ತನನ್ನು ಆರರಿಸವು. ಪಕ್ಷಿಗಳು ದಿನ ದಿನವೂ ಹೊಸ ಹೊಸದ ಪುಷ್ಪಗಳಿಂದ ಸೃಷ್ಟಿಕರ್ತನನ್ನು ಆರರಿಸುವ ಪಕ್ಷಿಗಳು ಹೊಸ ಹೊಸದ ಗಾಢದಿಂದ ಪ್ರಕೃತಿಯನ್ನು ನಡೆಸುವ ಸರ್ವ ಸಾಕ್ಷಿಯಾದ ಸೂರ್ಯ ದೇವನು ಹೊಸ ಹೊಸದ ಕಾಂತಿಯಿಂದ ಜಗತ್ತನ್ನೇ ಬೆಳಗವನು. ಅದರಂತೆ ವಿರಹದಿಂದ ಸಂಮೀಲನದಿಂದ ವಿರಹ. ಆದ್ದರಿಂದ ಪುನಃ ನಿನ್ನ ಹೃದಯದ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂದು ನನ್ನ ಆಸೆ ಉಂಟಾರೆ. ದೇವರಿಯ ಪೂಜೆಯನ್ನು ಬಯಸಿದಾಗ ಈ ಭಕ್ತರಾದವರು ನಾನು ಅಷ್ಟು ಸ್ವಾಮಿ. ಬನ್ನಿ ಸ್ವಾಮಿ, ಪ್ರೇಮದ ವಿಚಾರದಲ್ಲಿ ನೀವು ಮಹಾ ಪಂಡಿತರಲ್ಲವೇ? ಪ್ರಾಣೇಶ್ವರ, ನಾವೇ ಆಯ್ದು ಕಟ್ಟಿದ ಈ ಮಾಲಿಕೆಯನ್ನು ಧರಿಸಿ ಈ ಭಕ್ತರಲ್ಲಿ ಪ್ರಸನ್ನನಾಗು ಪ್ರಿಯ. ಆಗುವಿರ ಸ್ವಾಮಿ? ನಗಬಾರದೆ ಪ್ರಿಯ, ನಗಬಾರದೆ. ಎಲ್ಲಿ ಸ್ವಾಮಿ ಕಾಣುತ್ತಿಲ್ಲವಲ್ಲ? ಹೀಗೆ ಪ್ರಿಯ. ಹಾರ ಹಾಕಲೇ ಬೇಡವೇ? ನಗಬೇಕು, ಚೆನ್ನಾಗಿ ನಕ್ಕರೆ ಮಾತ್ರ ಹಾಕಬೇಕು. ಬಿಡು ಮೌನ ಗಾನ ಬಯಸಿರುವೆ ಪ್ರಾಣೇಶ್ವರ. ಬಿಡು ಮೌನ ಜಾಣ ಬಯಸಿರುವೆ ಸ್ವಾಮಿ. ಬೇಡವೇ? ಮನಸ್ಸು
ಇನ್ನೊಂದು ಆರಾಧಿಸೋಣ. ಪ್ರಾಣೇಶ್ವರ ಪ್ರಿಯತಮ ಭಾಗಮ್ಮ ಯಾಕೆ ಪ್ರಿಯ ಮನದೀನಿ
ಸ್ವಾಮಿ
ಸಸಿ ಮೂಡಿದ ಯುದ್ಧಕ್ಕೆ ಸಮಯವಾಗಲಿಲ್ಲವೇ ಸ್ವಾಮಿ? ಬಿಲ್ಲು ಬಾಣ ಎಲ್ಲಿ ಸ್ವಾಮಿ? ಬಾಣ ಬಿಲ್ಲು ಬಾಣ ಎಲ್ಲಿ ಸ್ವಾಮಿ? ಬನ್ನಿ ಬಿಡೋಣ. ನೀವು ತರಬೇಕಲ್ಲವೇ? ನಾವೇ ತರಬೇಕು. ನೀವು ಎತ್ಕೊಡ್ಬೇಕಲ್ಲ. ನಿನ್ನ ಇಲ್ಲ ಸ್ವಾಮಿ ನಾವು. ಹಣ ಇದೆ ಕಡೆ ಇದೆ ನೀವು ಮಾತಾಡ್ತಿರೋದಲ್ಲ. ಆಯ್ತು ಆಯ್ತೆ ಸ್ವಾಮಿ, ಮುಗಿಯಿತೆ ಆಯ್ತೆ ಮುಗಿಯಿತೆ. ನಡೀರಿ ಸ್ವಾಮಿ, ಹೋಗೋಣ. ನಡಿ. ಸಿಕ್ಕಿದೆನು ಗರ್ವದ ಮಟ್ಟಿನ ಬಿಡನು ಆ ಕಾಲನ ಪೂರ್ಣ ಮಗನ ಆಲಸುತನ ಎಲ್ಲಿ ಹೋದೆಯ ದುರ್ಲ ದುಷ್ಟ ದೂತ, ಎಲ್ಲಿ ಹೋದೆಯ ದುರ್ಲ ದುಷ್ಟ ದೂತ, ಎಲ್ಲರಿಗಿರುವ ದ್ರೋಹಿ ಬಂದು ನನಗೆ ಎದುರಾಬೋ. ಇಲ್ಲ ಎಂದಿರುವ ಮಾರು ನಿನ್ನ ಕುರುಕುಲದ ಕುಲಕ್ಕೆ
ಮಾರೋ. ಏ ದುಷ್ಟ ಬಂಡ ಭೀಮನೆ ಬಂಡಿಯನ್ನವನು ತಿಂದು ಬಿಟ್ಟಿತು. ಬಂಡ ಭೀಮನೆ ಬಂಡಿಯನ್ನವನು ತಿಂದು ಬಿಟ್ಟಿತು. ವೇಗವ ತಿಂದಿ ಬೆಳೆಸಿದ ವೇಗವ ತಿಂದಿ ಬೆಳೆಸಿದ ವೇಗವ ಅವ್ರಿಗೆ ನಿನ್ನೆಲ್ಲ ಪುಡ್ಪುಡಿ ಆಡಲು ಹೋಗಲ್ಲ ಮುಂದೆ ನಿಂತ್ಕೋದು. ಸಿಕ್ಕಿದೆನೋ ದುಷ್ಟ ಹಸಿರು ಕೇಸರಿ ವರ್ತಕ್ಕೆ ಸಿಕ್ಕಿದೆಯೋ ದೃಷ್ಟ ಈ ಮದಿಸಿದ ಮದ್ದಾನೆ ಕೈಗೆ. ಮದಿಸಿದ ಮದ್ದಾನೆ ಕಾಡಿನೆಲ್ಲ ಹುಟ್ಟಿ ಕಾಡಿನೆಲ್ಲ ಬೆಳೆದು ಕಾಡಿ ಕೋಡಿನಂತೆ ವೇಗವನ್ನು ಬೆಳೆಸ್ಕೊಂಡ ಮಾತ್ರಕ್ಕೆ ಈ ಹೆಸರಿ ಕೇಸರಿ ಮುಂದೆ ಬಗ್ಗಿಸಬಲ್ಲೇನೋ ಭೀಮಸೇನ. ನಿನ್ನ ಭುಜಬಲ ಇದ್ದರೆ ಸಿಂಹನಾದ ನಾನು ಸೀಳು ಬಿಡುವೆ ನಾನು. ಸಿಂಹನಾದ ನಾನು ಸೀಳು ಬಿಡುವೆ ನಾನು. ಹಣವನನ್ನ ಮದವ ಮುರಿದ ಹಣವನನ್ನ ಮದವ ಮುರಿದ ಹರುವೆನ ನಿನ್ನ ಬಲಿಯನ್ನು ಹರುವೆನು ನಿನ್ನ ಬಲಿಯನ್ನು. ಸೀಮನಾದ ನಾನು ಕಡಿದು ಕಡಿದು ಬಿಡುತ್ತಿರುವೆ. ಈ ಸೀಮನಾದ ನಾನು ಕಡಿದು ಕಡಿದು ಎಸೆದಿರುವೆ. ಹದವ ನಿನ್ನ ಮದವನ್ನು ಮರೆದು ಹದವ ನಿನ್ನ ಮದವ ಮರೆದು ಬಡಿದು 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 ಎಸೆದಿರುವೆ. ಒಂದು ಪರಮ ಸಾಧನೆ ಮಾಡಿದ ಪಾಂಚಾಲಿಯನ್ನು ಜಡಜಗ್ಗಿಸಿ ಎಳೆದು ತಂಡ. ಈ ಕೈಗಳು ಪಾಂಚಾಲಿ ಗಂಡಾಲ ಇಲ್ಲ ಗುರು ಬಿಟ್ಟಂಗೆ. ಗುರುದೇವ, ಅಂದು ಅಷ್ಟಸಿದ್ಧ ಹೇಳುತ್ತಿದ್ದ ಸಮಯದಲ್ಲಿ ನೀವು ಆಡಿದ ಶೌರ್ಯ ಮಾತುಗಳು ನೆನೆಸಿಕೊಂಡರೆ ಹಬ್ಬ ಅದೆಷ್ಟು ರೋಮಾಂಚಿತ ಗುರುದೇವ, ಅದೆಷ್ಟು ರೋಮಾಂಚಿತ. ನಿಮ್ಮಂತ ಗುರುವನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ ಗುರುದೇವ, ನಾನು ಹೇಗೆ ಜೀವಿಸಲಿ? ಓ ಸಹೋದರ ಭಜ
ಸಮಾನ ಎಂದೆನಸಿ ವಿರಾಟ್ ವಿರಾಟ್ ಎಂದೆನಸಿ ನಿನ್ನ ನವದಲ್ಲಿ ಹೇಗೆ ಜೀವಿಸಲೇ ಓ ಸಹೋದರ ಸಹೋದರ ವಿಶೇಷನ ಒಂದು ರಾಜ್ಯಸಭೆಯಲ್ಲಿ ನೀನಾಡಿದ ಶೌರ್ಯ ಮಾತುಗಳನ್ನು ನೆನೆಸಿಕೊಂಡರೆ ಅರ್ಜುನನ ಎದುರುಗೊಂಡು ಅರ್ಜುನ ಇಲ್ಲಿ ಕುಳಿದ್ರ ಬಂದು ಬಾಂಧವರು ಶಿರಸಿಂದಾರಗಳಲ್ಲ ಹೋಗಬಾರ್ದೆಂದು ನೀನು ಆಡಿದ ಶೌರ್ಯ ಮಾತುಗಳನ್ನು ನೆನೆಸಿಕೊಂಡರೆ ಅದೆಷ್ಟು ರೋಮಾಂಚಿತ ಮಿತ್ರ, ಅದೆಷ್ಟು ರೋಮಾಂಚಿತ. ನಿನ್ನಂತ ಮಿತ್ರನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ ಕರ್ಣ, ನಾನು ಹೇಗೆ ಜೀವಿಸಲಿ? ಇದಕ್ಕೆಲ್ಲ ಕಾರಣ ನಾನು ಓ ಭೀಮಸೇನನು. ಏ ಭೀಮಸೇನ, ಚಿಗಿನಂ ಚಣದಲ್ಲಿ ನಿನ್ನ ನಾವು ಎಲ್ಲಿ ಹೋದರೂ ನಿನ್ನ ಉಳಿಸು. ಚಿಗಿನಂ ಚಣದಲ್ಲಿ ನಿನ್ನ ನಾವು ನಾನು ನಿನ್ನ ಕೆಣಗಿದ ಸಿಗಿರಂ ಚಣದಲ್ಲಿ ನಿನ್ನ ನಾವು ಎಲ್ಲಿ ಹೋದರೂ ನಿನ್ನ ಉಳಿಸು. ಸಿಗಿರಂ ಚಣದಲ್ಲಿ ನಿನ್ನ ನಾವು ಬರ ಶೌರ್ಯದಿಂದ ತೊಡೆತಟ್ಟಿ ಯುದ್ಧ ಮಾಡು. ವಾಸುದೇವ ಭಾಗ್ಯ ವಿಧಾನ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉಜ್ಜಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗ ತವ ಶುಭ ನಾಮೆ ಜಾಹೇ ತವ ಶುಭ तव जय गाथा जनगण मंगलदायक जय हे भारत भाग्य विधाता. जय हे जय हे जय हे जय 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 हे बोल भारत माता की गुरुपाद ನುಡಿಗೆ ಒಂದೇ ಮಾತರಂ ಏನೇ ಬರಲಿ ಒಂದೇ ಮಾತರಂ ಒಗ್ಗಟ್ಟಿರಲಿ.